ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಲ್ಲಿ ನಮಗೆ ಒಬ್ಬರು ಹಿಸ್ಟ್ರಿ ಶೀಟರ್ ಆದ ಯಾಚನಳ್ಳಿ ಚೇತು ಅಲೈಸ್ ಯಾಚನಳ್ಳಿ ಚೇತು ಅಂತ ಒಬ್ಬರಿದ್ದರು. ಇವರು ಸುಮಾರು ಒಂದು 4 ಮರ್ಡರ್ ಕೇಸ್, ಒಂದು ಡಬಲ್ ಮರ್ಡರ್ ಕೇಸ್ ಮತ್ತು ಅದು ಸೇರ್ಪಟ್ಟಂಗೆ ಸುಮಾರು 4 ಮರ್ಡರ್ ಕೇಸ್, 11 ಅಟೆಂಪ್ಟ್ ಟು ಮರ್ಡರ್ ಕೇಸ್, 5 ಡೆಕಾಯಿಟಿ ಕೇಸ್ ಮತ್ತು 6 ಕೇಸ್ ಹರ್ಟ್ ಕೇಸ್ ಇತ್ತು ಅವ್ರ ಮೇಲೆ. ಒಟ್ಟಾಗಿ 26 ಕೇಸಲ್ಲಿ ಅವರು ಅಕ್ಯೂಸ್ಡ್ ಅಂತ ಇರ್ತಾರೆ. ಇದರಲ್ಲಿ ತುಂಬ ರೀಸೆಂಟಾಗಿ 2023ರಲ್ಲಿ ಮಾಸ್ತಿ ಮರ್ಡರ್ ಕೇಸ್ ಅಂತ ಮಾಸ್ತಿ ಅಂತ ಒಬ್ಬರನ್ನು ಕೊಲೆ ಮಾಡ್ತಾರೆ ಚನ್ನರಾಯಪಟ್ಟಣ ಟೌನ್ ಲಿಮಿಟ್ಸಲ್ಲಿ. ಇದು ಸಂಬಂಧಪಟ್ಟಂಗೆ ಚನ್ನರಾಯಪಟ್ಟಣ ಕೋರ್ಟಲ್ಲಿ ಒಂದು ಲೈಫ್ ಸೆಂಟೆನ್ಸೂ ಆಗುತ್ತೆ. ಅವ್ರು ಸೇರ್ಪಟ್ಟಂಗೆ ಸುಮಾರು 9 ಜನಕ್ಕೆ ಸೇರ್ಪಟ್ಟಂಗೆ ಲೈಫ್ ಸೆಂಟೆನ್ಸೂ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಹೈಕೋರ್ಟಲ್ಲಿ ಆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಅವ್ರಿಗೊಂದು ಆದೇಶ ಆಗುತ್ತೆ. ಆ ಕೇಸಲ್ಲಿ ಏನು ಇಂಪ್ರಿಸನ್ಮೆಂಟ್ ಆಗಿರ್ತದೋ, ಲೈಫ್ ಸೆಂಟೆನ್ಸ್ ಆಗಿರ್ತದೋ, ಹೈಕೋರ್ಟಲ್ಲಿ ಅದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಕೆಲವೊಂದನ್ನ ಸಸ್ಪೆನ್ಷನ್ ಇಟ್ಕೊಂಡಿರ್ತಾರೆ. ಇದನ್ನು ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟಿಂದ ನಾವು ಒಂದು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದೀವಿ. ಒಂದು SLPಯನ್ನು ಹಾಕುವ ಸಮಯದಲ್ಲಿ ನಮಗೆ ಆಗಸ್ಟ್ 21ನೇ ತಾರೀಕು ಸುಪ್ರೀಂ ಕೋರ್ಟ್ ಬಂದು ಇವರು ಏನು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಕೊಟ್ಟಿದ್ದಾರೋ ಅದು ಕ್ಯಾನ್ಸಲ್ ಮಾಡಿಸಿ ತಿರ್ಗಿ ಅವ್ರಿಗೆ 1 ವಾರ ಒಳಗಡೆ ಅವ್ರಿಗೆ ಕಸ್ಟಡಿ ಕೊಡಬೇಕು ಅಂತ ಹೇಳ್ಬಿಟ್ಟು 28ನೇ ತಾರೀಕು ಆಗಸ್ಟ್ ಬಂದು ಅವ್ರನ್ನು ತಿರ್ಗಿ ದಸ್ತಗಿರಿ ಮಾಡಿ ಸಂಬಂಧಪಟ್ಟ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಅವರು ಜೈಲಲ್ಲಿದ್ದಾರೆ. ಯಾಚನಳ್ಳಿ ಯಾಚನಳ್ಳಿ ಚೇತು ಸುಮಾರು 26 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಇವ್ರ ಮೇಲೆ ಸಹ ಗುಂಡಾ ಆ್ಯಕ್ಟು ಸಹ ಕಾಯ್ದೆನೂ ಸಹ ನಾವು 2023 ಇಲಾಖೆಯಿಂದ ನಾವು ಅವ್ರ ಮೇಲೆ ಮಾಡಿಸಿದ್ದೀವಿ. ಅದನ್ನು ಸಹ ಹಿ ವಾಸ್ ಇನ್ಸೈಡ್ ದ ಎಲ್ಲ ಮೇಜರ್ ಕ್ರೈಮ್ಸನ್ನು ಆರ್ಕೆಸ್ಟ್ರೇಟ್ ಮಾಡ್ತಾಯಿದ್ರು. ಹಿ ವಾಸ್ ಅ ಮಾಸ್ಟರ್ ಮೈಂಡ್ ಬಿಹೈಂಡ್ ಇಂಪಾರ್ಟೆಂಟ್ ಕ್ರೈಮ್ಸ್. ಇವ್ರು ಸಂಬಂಧಪಟ್ಟಂಗೆ ಏನು ಪಬ್ಲಿಕ್ಗೆ ಭಯ ಉಂಟಿಸೋದು ಮತ್ತು ಏನು ಎಕ್ಸ್ಟಾರ್ಷನ್ ಮಾಡೋದು ಅಂತ ಅವ್ರು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಕ್ರೈಮ್ಸಲ್ಲಿ ಅವರು ಭಾಗಿಯಾಗ್ತಾ ಇದ್ರು. ಅದು ಸಂಬಂಧಪಟ್ಟಂಗೆ ಕೇಸಸ್ ಕೋರ್ಟಲ್ಲಿ ಹೋದಾಗ ಒಂದು 2-3 ಕೇಸಲ್ಲಿ ಕನ್ವಿಕ್ಷನ್ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕನ್ವಿಕ್ಷನ್ ಆಗಿರೋ ಕೇಸ್, ತುಂಬ ಇಂಪಾರ್ಟೆಂಟ್ ಆಗಿರೋ ಕೇಸ್ ಮಾಸ್ತಿ ಮರ್ಡರ್ ಕೇಸ್. ಈ ಸಂಬಂಧಪಟ್ಟಂಗೆ ಅವ್ರಿಗೇನು ಕನ್ವಿಕ್ಷನ್ ಆಯಿತು ಅದಾದಮೇಲೆ ಬೇಲ್ ಸಸ್ಪೆನ್ಷನ್ ಆಯಿತು. ಈಗ ಸುಪ್ರೀಂ ಕೋರ್ಟ್ ಅವರು ಬೇಲನ್ನು ಸಸ್ಪೆಂಡ್ ಮಾಡಿ ಸಸ್ಪೆನ್ಷನನ್ನು ಕ್ಯಾನ್ಸಲ್ ಮಾಡಿ ಈಗ ಅವರು ದಸ್ತಗಿರಿಗೆ ಆರ್ಡರ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅವರು ದಸ್ತಗಿರಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ದರ್ ಇಸ್ ಆಲ್ವೇಸ್ ಎ ಲೀಗಲ್ ಮೆಷರ್ ಫಾರ್ ಎವ್ರಿಬಡಿ. ಅಂದರೆ ಹಂತವಾಗಿ ಎಲ್ಲ ರೌಡಿಸಮ್ ಆ್ಯಕ್ಟ್ ಸಹ ನಾವು ಹಂತವಾಗಿ ಕಂಟ್ರೋಲ್ ಮಾಡ್ತೀವಿ. ಒಂದು ರೌಡಿ ಶೀಟ್ ಓಪನ್ ಆದರೆ ಅವ್ರಿಗೆ ಫಸ್ಟ್ ನಾವು ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಳ್ತೀವಿ ಮತ್ತು ಅವ್ರಿಗೆ ಗುಡ್ ಬಿಹೇವಿಯರ್ ಬಾಂಡ್ ಬರ್ಸ್ತೀವಿ. ಅವ್ರು ಆವಾಗ ಬದಲಾವಣೆ ಆದರೆ ಏನು ತೊಂದರೆ ಇಲ್ಲ. ಆದರೆ ಹಂತವಾಗಿ ಹೋದರೆ ಇಲಾಖೆಯೂ ಸಹ ಅವ್ರ ಮೇಲೆ ಕಂಟಿನ್ಯೂಸ್ ನಿಗಾ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ ಆಗಿ ಬಾಂಡ್ ಫೋರ್ಫೀಚರ್ ಮಾಡುತ್ತೆ ಮತ್ತು ಗಡೀಪಾರೆ ಮಾಡ್ತಾರೆ. ನೆಕ್ಸ್ಟ್ ಇಸ್ ವಿತ್ ರಿಗಾರ್ಡ್ ಟು ಗುಂಡಾ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆದರೆ ಇದ್ರ ಯಾವುದರಲ್ಲಿ ಸಹ ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರೂ ಸಹ ಅವ್ರ ಆ್ಯಕ್ಟಿವಿಟೀಸ್ ಏನು ಪಬ್ಲಿಕ್ನ ಹೆದರಿಸುವ ಆ್ಯಕ್ಟಿವಿಟೀಸಲ್ಲಿ ಅವ್ರು ಮುಂದುವರೆಸಿದ್ರೆ ಹಲವಾರು ಕಾಯ್ದೆ ಇದೆ. ಕೇಕೋ ಕಾಯ್ದೆ ನಮಗೆ ಒಂದು ಕಡೆ, ಇನ್ನೊಂದು ಕಡೆ ಈಗ ರೀಸೆಂಟಾಗಿ ನಮ್ಮ ಬಂದರೆ BNSSಲ್ಲಿ ಆರ್ಗನೈಸ್ ಕ್ರೈಮ್ ಕಡೆ ನಾವು ಮಾಡಿಸ್ಕೋಬೋದು. ಅವ್ರ ಮೇಲೆ 111 ಇದೆ. ಅದೇ ರೀತಿಯಲ್ಲಿ ನಮಗೆ ಈಗ ಏನು ಕನ್ವಿಕ್ಷನ್ ಏನು ಕೋರ್ಟ್ ಕೊಡ್ತಾರೋ ಅದನ್ನು ಫಾಲೋ ಅಪ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗೋಕ್ಕೆ ಅವಕಾಶ ಇದೆ. ನಮ್ದು ಈ ಕೇಸಿಗೆ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಒಂದು ಅವಕಾಶನ ಯೂಸ್ ಮಾಡಿ ಅದು ಏನು ಬೇಲ್ ಕ್ಯಾನ್ಸಲ್ ಆಯಿತು, ಸಸ್ಪೆಂಡ್ ಆಯಿತು, ಅದನ್ನು ಸಹ ನಾವು ಈಗ ವಾಪಸ್ ಹಿಂಪಡೆಯೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಈ ರೀತಿ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇಲ್ಲ, ಯಾರು ಪಬ್ಲಿಕ್ನ ಹೆದರಿಸೋ ರೌಡಿಸಮ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾವು ಹೇಳೋಕ್ಕೆ ಇಷ್ಟಪಡೋ ಇಷ್ಟೇ, ಕಾನೂನು ಬಂದು ಕರೆಕ್ಟಾಗಿ ಟೈಮಲ್ಲಿ ಹಂತವಾಗಿ ಕರೆಕ್ಟಾಗಿ ಟೈಮಲ್ಲಿ ಏನು ಕಾನೂನು ಇರುತ್ತೋ ಅದು ಕರೆಕ್ಟಾಗಿ ನಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದ ಆ್ಯಕ್ಷನ್ಸ್ ಗಿವನ್ ಬೈ ದ ಲಾ ಈಸ್ ವೆರಿ ವೆರಿ ಹಾರ್ಡ್ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್. ಸೊ ಇಟ್ ಈಸ್ ಅ ಗುಡ್ ಲೆಸನ್ ಫಾರ್ ಆಲ್, ಇಟ್ಸ್ ಅ ಗುಡ್ ಲರ್ನಿಂಗ್ ಫಾರ್ ಆಲ್ ದ ರೌಡಿ ಶೀಟರ್ಸ್ ಯಾರು ಇರ್ತಾರೋ. ದಯಮಾಡಿ ನೀವು ಯಾವುದೋ ರೀತಿಯಲ್ಲಿ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ laws have become more stringent, they become more strict, and enforcement also is becoming easier for us. So ಈ ಹಿನ್ನೆಲೆಯಲ್ಲಿ ಇದು ಒಂದು ಒಳ್ಳೆ ಕೆಲಸ. ಜನಕ್ಕೆ ಏನು ಅವ್ರು ಏನು ಪಬ್ಲಿಕ್ ಹೆದರಿಸ್ತಾ ಇದ್ರು, ಕೆಲವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಅವ್ರು ಹೋಗಿ ಹೆದರಿಸ್ತಾ ಇದ್ರು, ಅವರು ಸಹ ಇವತ್ತು ಸ್ವಲ್ಪ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಈ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ ನಾವು ನಮ್ಮ ಕಡೆ ಈಗ ಪೊಲೀಸ್ ಇಸ್ ಗಾಟ್ ಅ ಲಾಟ್ ಆಫ್ ಲಾಸ್ ಟು ಸ್ಟ್ರೆಂಥನ್ ದ ಹ್ಯಾಂಡ್ಸ್. ಲಾಸ್ ಆಫ್ ಸ್ಟ್ರೆಂಥನ್ ದ ಹ್ಯಾಂಡ್ಸ್ ಆಫ್ ಪೊಲೀಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೋರ್ಟ್ಸನ್ನು ಸಹ ದೇ ಆರ್ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ದೇ ಆರ್ ಡೀಪ್ ಇನ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸ್. ಸೊ ಅವ್ರನ್ನೂ ಸಹ ನಮಗೆ ಹಲವಾರು ವಿಷಯದಲ್ಲಿ ಈ ರೀತಿ ನಮಗೆ ಜಜ್ಮೆಂಟ್ಸ್ ಕೊಡುವಾಗ ವಿ ಆರ್ ಏಬಲ್ ಟು ಡೆಲಿವರ್ ಜಸ್ಟಿಸ್ ಆ್ಯಸ್ ಅ whole to the criminal justice systems is helping to give justice to public ಅಂತ ಹೇಳ್ಕೋಬೋದು.